ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಪ್ರೆಗ್ನೆಂಟ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಥವಾ ತುಂಬ ವರ್ಷದಿಂದ ಮಕ್ಕಳು ಮಾಡ್ಕೋಬೇಕು ಅನ್ನೋ ಪ್ಲ್ಯಾನಿಂಗಲ್ಲಿದ್ದೀರಾ, ಬಟ್ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಾನು ಹೇಳೋ ಸಿಂಪಲ್ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನಿಮಗೆ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಬನ್ನಿ ನೋಡೋಣ ಆ ಟಿಪ್ಸ್ ಏನು ಅಂತ. ಮೊದಲನೇ ಟಿಪ್, ಯಾರೆಲ್ಲ ಪ್ರೆಗ್ನೆಂಟ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅವರು ಪೀರಿಯಡ್ಸ್ ಆದ 5 ಡೇಸ್ಗೆ ಇಂಟರ್ಕೋರ್ಸ್ ನಡೆಸೋದ್ರಿಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ತುಂಬ ಇದೆ. ಸೆಕೆಂಡ್ ಟಿಪ್, ಯಾರೆಲ್ಲ ಪ್ರೆಗ್ನೆಂಟ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅವರು ಇಂಟರ್ಕೋರ್ಸ್ಗೆ ತುಂಬ ಗ್ಯಾಪ್ ಕೊಡಬೇಡಿ. ತುಂಬ ಗ್ಯಾಪ್ ಕೊಟ್ಟು ಸೇರೋದ್ರಿಂದ ಪ್ರೆಗ್ನೆಂಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈ ಟಿಪ್ಸ್ಗಳನ್ನ ನನ್ನ ಫ್ರೆಂಡ್ ಕೂಡ ಫಾಲೋ ಮಾಡಿ ಕೆಲವೇ ತಿಂಗಳಲ್ಲಿ ಗುಡ್ ರಿಸಲ್ಟ್ ಬಂತು. ಸೊ ಈಗ ಅವಳಿಗೆ ಒಂದು ಮಗು ಕೂಡ ಇದೆ. ಈ ಟಿಪ್ಸ್ನ ಫಾಲೋ ಮಾಡೋದ್ರ ಜೊತೆಗೆ ಹೆಲ್ದಿ ಫುಡ್ನು ಕೂಡ ತಿನ್ನಬೇಕು. ಸೊಪ್ಪು, ತರಕಾರಿ, ಹಣ್ಣು, ಫೈಬರ್ ಇರೋವಂಥ ಆಹಾರನ ತಿನ್ನಬೇಕಾಗುತ್ತೆ. ಇದ್ರ ಜೊತೆಗೆ ಸಣ್ಣದಾದಂಥ ಎಕ್ಸಸೈಸ್, ವಾಕಿಂಗ್ ಹೀಗೆ ಮಾಡೋದ್ರಿಂದ ನಮ್ಮ ಬಾಡಿ ಕೂಡ ಹೆಲ್ದಿಯಾಗಿ ಇಟ್ಕೊಂಡ್ರೆ ಪ್ರೆಗ್ನೆಂಟ್ ಆಗೋಕ್ಕೆ ಈಸಿ ಆಗುತ್ತೆ. ಏನೇ ನಮಗೆ ಇಷ್ಟಾರ್ಥಗಳಿದ್ರೂ ದೇವರ ಅನುಗ್ರಹ ಇದ್ದರೆ ಮಾತ್ರ ಅದು ಫುಲ್ಫಿಲ್ ಆಗೋದು ಅಂತ ದೊಡ್ಡೋರು ಹೇಳ್ತಾರೆ. ಅದು ನಿಜ ಅಲ್ವಾ? ನನ್ನ ಫ್ರೆಂಡ್ ನಾನು ಹೇಳೋ ಟಿಪ್ಸ್ ಫಾಲೋ ಮಾಡೋದ್ರ ಜೊತೆಗೆ ಅವಳು ಒಂದು ವ್ರತ ಕೂಡ ಮಾಡ್ತಿದ್ಲು. ಸೊ ಅವಳಿಗೆ ಆ ವ್ರತ ಮುಗಿಯೋಷ್ಟ್ರೊಳಗೆ ಒಳ್ಳೆ ರಿಸಲ್ಟ್ ಬಂತು. ಯಾರಿಗೆಲ್ಲ ಈ ವ್ರತದ ಬಗ್ಗೆ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ವ್ರತದ ಬಗ್ಗೆ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಮಗುವಿನ ನಿರೀಕ್ಷೆಯಲ್ಲಿದ್ದೀರಾ ಎಲ್ಲರಿಗೂ ಒಳ್ಳೆಯದಾಗಲಿ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಯೂಸ್ ಆಗುತ್ತೋ ಶೇರ್ ಮಾಡಿ. ಥ್ಯಾಂಕ್ ಯು.